One eternity later. ಈಗ ಟೈಮ್ ಬಂದು ಆಲ್ಮೋಸ್ಟ್ 5 o'clock ಆಗಿದೆ ಆ್ಯಂಡ್ ಎಲ್ಲ ಮಲ್ಕೊಂಡಿದ್ವಿ. ಕಾರ್ ಈ ಕಡೆ ಒಂದು ಕಡೆ ಸೇಫ್ ಸೈಡಲ್ಲಿ ಎಲ್ಲ ಸೇಫ್ ಆಗಿದೆ ಜಾಗ. ಸೊ ಮುಂದೆ ಒಂದು ಕಡೆ ಸ್ಟಾಲ್ ಇದೆ, ಟೀ ಸ್ಟಾಲು. ಸೊ ಸೇಫ್ ಆಗಿರೋ ಒಂದು ಕಡೆ ನಿಲ್ಲಿಸ್ಕೊಂಡು ಎಲ್ಲ ಮಲ್ಕೊಂಡ್ವಿ. ಬಿಕಾಸ್ ಎಲ್ಲ ಸ್ಟ್ರೈನ್ ಆಗಿದ್ವಿ. ಮಧ್ಯಾಹ್ನ ಯಾರೂ ಮಲಗಿರಲಿಲ್ಲ ಆ್ಯಂಡ್ ನೈಟ್ ಜರ್ನಿ ಮಾಡ್ತಿರೋದ್ರಿಂದ 2 hours ಮಲ್ಕೊಂಡು ಹೊರಡ್ತಿದ್ದೀವಿ. 1.5 hours, 3 4 3:30 ಬಂದು ನಿಲ್ಸಿದ್ದು. ಸೊ 5 ಹೊರಡ್ತಿದ್ದೀವಿ ಈಗ. ಸೊ ಚಳಿ ಮಾತ್ರ ಸಗದ ಇದೆ. ಲೆಟ್ಸ್ ಗೋ. ಬನ್ನಿ. ಏನು ಸೇಫ್ ಜಾಗ ಇದೆ, ಪ್ರಾಬ್ಲಮ್ ಇಲ್ಲ. ಬಂತು ಈಗ ಹುಬ್ಳಿ ಆಲ್ಮೋಸ್ಟ್ ಹಿಂದೆ ಹೋಯ್ತು. 2 kilometers ಸಿಟಿಗೆ ರೈಟ್ ಇತ್ತು. ನಾವು ಸ್ಟ್ರೈಟ್ ಬಂದ್ವಿ ನ್ಯಾಷನಲ್ ಹೈವೇಲಿ. ಸೊ ನೆಕ್ಸ್ಟ್ ಟೋಲ್ ಬಂತು ಈಗ ನಮಗೆ. ಸೊ ನೆಕ್ಸ್ಟ್ ಟೋಲ್ ಬಂತು. ಸೊ ಲೆಟ್ಸ್ ಗೋ, ಕಮ್ ಆನ್. ಗೈಸ್ ಈಗ ಸ್ವಲ್ಪ ರೋಡ್ ಕನ್ಫ್ಯೂಷನ್ ಆಗಿತ್ತು, ಯಾಕಂದರೆ ಫುಲ್ಲು ಇದು ಮಣ್ಣು ರೋಡು. ಅಲ್ಲಿ ಹೈವೇಯಿಂದ ಫುಲ್ಲು ಮಣ್ಣು ರೋಡ್. ಅಲ್ಲಿ ಬರ್ತಿದೆ ನೋಡಿ ನಮ್ಮ ಕಾರು, ದೂರದಲ್ಲಿದೆ. ನಾನು ನಡ್ಕೊ ಬಂದೆ ಇಲ್ಲಿ ತನಕ. ಬಿಕಾಸ್ ಇಲ್ಲಿ ಮುಂದೆ ತಾರ್ ರೋಡ್ ಇದೆಯೋ ಇಲ್ವೇನೋ, ಟಾರ್ ರೋಡು ಅಂತ. ಸೊ ಇಲ್ಲಿ ಯಾರೋ ಈ ಕಡೆ ಗಲ್ಲಿಯಿಂದ ಯಾರೋ ಒಬ್ಬ ಅಂಕಲ್ ಬಂದರು, ಕೇಳಿದೆ ಅವ್ರಿಗೆ ಸೊ ಏನಿದು ಅಂತ. ಸೊ ಇಲ್ಲ, ಮುಂದೆ ಹೋಗಿ ಆ ಮ್ಯಾಪ್ ಪ್ರಕಾರ ಹೋಗಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ ಅಷ್ಟೇ, ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಹೋಗುತ್ತೆ. ಸೊ ಮುಂದೆ ಚೆನ್ನಾಗಿದೆ ರೋಡು ಅಂತಂದರು. ಸರಿ, ಬಟ್ ಅದಕ್ಕೆ ಅಪ್ಪಂಗೆ ಫೋನ್ ಮಾಡಿ ವಾಪಸ್ಸು ಏನು ಪ್ರಾಬ್ಲಮ್ ಇಲ್ಲ, ಹೋಗುತ್ತಂತೆ ಕಾರು ಅಂದ್ಕೊಂಡು ಕರೆಸ್ಕೊಂಡೆ. ಕಾರ್ ಬರ್ತಾಯಿದೆ ಅಲ್ಲೇ ಹಿಂದೆ, ವೈಟ್ ಲೈಟು. ಸೊ ಬನ್ನಿ, ಆಯಿತು, ನೋಡೋಗುರು. ನೋಡಿ ಕಾರ್ ಬಂತು ಆ್ಯಂಡ್ ಇದು ಮ್ಯಾಪ್ ನೋಡ್ಬೋದು. ಮುಂದೆ ಹೋಗಿ ರೈಟ್ ತೊಗೊಂಡು ಮುಂದೆ ಹೋಗಿ ಲೆಫ್ಟ್ ಮಾಡಿದ್ರೆ ವಾಪಸ್ ರೋಡ್ ಚೆನ್ನಾಗಿದೆಯಂತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದರು ಇವರು. ಕಾರ್ಡ್ ಇಲ್ವಾ? ಕ್ಯಾಶ್ ಮಾತ್ರನಾ? ಓಕೆ, ಸರಿ ಆಯ್ತಾ. ಗೈಸ್ ಈಗ ಇಲ್ಲಿ ಕಾರ್ಡ್ ಎಕ್ಸೆಪ್ಟ್ ಮಾಡಲ್ಲಂತೆ, ಕ್ಯಾಶ್ ನಾವು ಇಟ್ಕೊಂಡು ತಿರುಗಾಡಲ್ಲ. ಸೊ ಅದಕ್ಕೆ ಜಸ್ಟ್ ಅಟ್ಲೀಸ್ಟ್ ಅಲ್ಲಿ ದಾಂಡೇಲಿ ಹೋಗಿ ರೀಚ್ ಆಗೋಷ್ಟು ಫ್ಯೂಯಲ್ ಹಾಕ್ಸ್ಕೊಂಡು ಆ್ಯಂಡ್ ಮುಂದೆ ಫರ್ದರ್ ಹಾಕ್ಸೋಣ. ಸೊ ಎಸ್ 10 ಲೀಟ್ರ್ ಹಾಕ್ಸಿದ್ರೆ ಸಾಕು, ದಾಂಡೇಲಿಗೆ ಹೋಗಿ ರೀಚ್ ಆಗ್ಬೋದು. ಆ್ಯಂಡ್ ಇಲ್ಲಿ ಶುಗರ್ದು ಫುಲ್ಲು ಟ್ರ್ಯಾಕ್ಟ್ರಲ್ಲಿ ಲೋಡ್ಸ್ ಎಲ್ಲ ನಿಂತಿದೆ. ಇಲ್ಲಿ ಮುಂದೆ ಎಲ್ಲಿ ಫ್ಯಾಕ್ಟ್ರಿ ಇದೆ ಗೊತ್ತಿಲ್ಲ, ನೋಡೋಣ. ಸೊ ನೋಡಿ, ಸದ್ಯಕ್ಕೀಗ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡೋಣ, ಬನ್ನಿ, ಲೆಟ್ಸ್ ಗೋ. ಪೆಟ್ರೋಲ್ ಸಿಂಗಲ್ ಸ್ಪೀಡು. This finally,
ಹೆಚ್ಚು ಕಮ್ಮಿ 20 ಲೀಟ್ರ್ ಪೆಟ್ರೋಲ್ ಹಾಕಿಸಿ ಸದ್ಯಕ್ಕೆ ಸಾಕು. ಕಾರ್ಡ್ ಎಕ್ಸೆಪ್ಟ್ ಮಾಡಲ್ಲ, ಸೊ ಅದಕ್ಕೆ ಬನ್ನಿ ಈಗ ಹೊರಡೋಣ ದಾಂಡೇಲಿ ಕಡೆ. ಆ್ಯಂಡ್ ಈಗ ಫೈನಲಿ ವಿ ಆರ್ ರೀಚಿಂಗ್ ದಾಂಡೇಲಿ. ಆ್ಯಂಡ್ ಮೋರ್ ಓವರ್ ಈಗ ನಮ್ದು ಏನು ಪ್ಲ್ಯಾನ್ ಇದೆ ಅಂದರೆ ಫಸ್ಟ್ ವಿ ಹ್ಯಾವ್ ಟು ಈಗ ಫಸ್ಟು ನಮ್ಮ ರಿಲೇಟಿವ್ ಮನೆಗೆ ಹೋಗಿ ಅಲ್ಲಿಂದ ರಿಲೇಟಿವ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಮ್ಮ ರೆಸಾರ್ಟ್ಗೆ ಚೆಕ್ ಇನ್ ಮಾಡೋದು. ಸೊ ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಅಲ್ಲಿಂದ ಹೊರಟಿ ಆಮೇಲೆ ರೆಸಾರ್ಟಲ್ಲಿ ಹೋಗಿ ತಿಂಡಿ ತಿನ್ನಬೇಕು ಅನಿಸುತ್ತೆ. ಸೊ ಹೆಂಗೆ ಏನು ಎತ್ತ ಅಂತ ನೋಡೋಣ. ದಾಂಡೇಲಿ ಬಸ್ಸು ನಿಲ್ದಾಣ. ಸಾಂಗ್ಸ್ನ ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಮೋರ್ ಮೆಗಾ ಸ್ಟೋರ್ಗೆ ಹೋಗ್ಬಿಟ್ಟು ತಗೋಬೇಕಂತೆ ತಗೊಂಡು ರಿಲೇಷನ್ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ಅವ್ರ ಮನೆಯಿಂದ ಹೊರಟಾದ್ಮೇಲೆ ಸಿಗ್ತೀನಿ. One eternity later. ಈಗ ಇಲ್ಲಿಗ ಮೌಲಂಗಿ ಈಕೋ ಪಾರ್ಕ್ ಅಂತ ದಾಂಡೇಲಿದು ಹೋಗ್ತಿದ್ದೀವಿ. ಪರ್ಫೆಕ್ಟ್ ಟೈಮ್ಗೆ ಹೇಳ್ತದ್ದು ಪ್ರೊನೌನ್ಸಿಯೇಷನು. ಸೊ ಈಕೋ ಪಾರ್ಕ್ ಅಂತ ಅಲ್ಲಿ ಹೋಗ್ತಿದ್ದೀವಿ. ಸೊ ಎಸ್ ಲೆಟ್ಸ್ ಗೋ, ಬನ್ನಿ. ರೇಷನ್ ಕೊಡ್ತಾರೆ ನೋಡಿ ಗೈಸ್, ಲಾರಿಲಿ ರೇಷನ್. ನೈಸ್ ನೈಸ್. ಈಗ ಮೂಲಂಗಿ ಅದು ನಂಗೆ ಪ್ರೊನೌನ್ಸಿಯೇಷನ್ ಬರಲ್ಲ ಅಂತ ರೀಚ್ ಆಗಿದ್ದೀವಿ.